ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಇದೇ ರೀತಿ ಈಗ ಅಮೆರಿಕಾದ ಅಂತ್ಯದ ಕಾಲ ಸಮೀಪವಾಗ್ತಾ ಇದೆ. ಅಮೆರಿಕಾದ ಅಧ್ಯಕ್ಷ ಪಟ್ಟದಲ್ಲಿ ಕುಳಿತಿರುವ ಟ್ರಂಪ್ ಇತ್ತೀಚೆಗೆ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಟ್ರಂಪ್ ಮಾಡ್ತಾ ಇರುವ ಈ ಹುಚ್ಚಾಟಗಳು ಅಮೆರಿಕಾದ ಅಂತ್ಯಕ್ಕೆ ಒಂದೊಂದೇ ಮೊಳೆಯನ್ನ ಹೊಡಿತಾ ಇದೆ. ಜಗತ್ನಲ್ಲಿ ಅಮೆರಿಕಕ್ಕಿಂತ ಶ್ರೇಷ್ಠ ದೇಶವೇ ಇರಬಾರ್ದು ಅನ್ನುವ ಟ್ರಂಪ್ ಹಠ ಅಮೆರಿಕವನ್ನ ಪಾತಾಳಕ್ಕೆ ನೂಕುವ ಮುನ್ಸೂಚನೆ ಸಿಗ್ತಾ ಇದೆ. ತಾನು ಹೇಳಿದಂತೆ ಕೇಳದೇ ಇರುವ ಒಂದು ದೇಶವನ್ನ ಕೂಡ ಟ್ರಂಪ್ ಬಿಡ್ತಾ ಇಲ್ಲ. ಕೆಲವು ದೇಶಗಳ ಮೇಲೆ ತೆರಿಗೆ ಅಸ್ತ್ರ ಪ್ರಯೋಗ ಮಾಡಿದ್ರೆ ಇನ್ನು ಕೆಲವು ದೇಶಗಳ ಮೇಲೆ ತನ್ನ ಸೇನಾ ಶಕ್ತಿಯನ್ನ ಬಳಸಿ ಟ್ರಂಪ್ ದುರ್ಬುದ್ಧಿ ತೋರಿಸ್ತಾ ಇದ್ದಾರೆ. ಅಮೆರಿಕದ ಈ ಸರ್ವಾಧಿಕಾರದ ವಿರುದ್ಧ ಈಗ ಜಗತ್ತು ಒಂದಾಗ್ತಾ ಇದೆ. ಯಾವ ಡಾಲರ್ ಅಮೆರಿಕ ಅನ್ನುವ ದೇಶವನ್ನ ಪ್ರಭಾವಿ ದೇಶವನ್ನಾಗಿ ಮಾಡಿತ್ತೋ ಅದೇ ಡಾಲರ್ಗೆ ಗುಡ್ ಬೈ ಹೇಳಿ ಚಿನ್ನದ ಕಡೆ ಬಹುತೇಕ ಎಲ್ಲಾ ದೇಶಗಳು ಮುಖ ಮಾಡಿವೆ. ಅಷ್ಟೇ ಅಲ್ಲ, ಅಮೆರಿಕ ಬಾಂಡ್ಗಳನ್ನ ಕಿತ್ತು ಬಿಸಾಕೋದಕ್ಕೆ ಶುರು ಮಾಡಿವೆ. ಅದರಲ್ಲೂ ಭಾರತ ಹಾಗೂ ಚೀನಾ ಅಮೆರಿಕದ ಬಾಂಡ್ಗಳಿಗೆ ಗುಡ್ ಬೈ ಹೇಳೋದಕ್ಕೆ ಮುಂದಾಗಿವೆ. ಉಳಿದ ದೇಶಗಳು ಕೂಡ ಮುಂದಿನ ದಿನಗಳಲ್ಲಿ ಅಮೆರಿಕದ ಅವಲಂಬನೆಯಿಂದ ಹೊರಬರೋದಕ್ಕೆ ಭಾರತ ಹಾಗೂ ಚೀನಾ ತೆಗೆದುಕೊಂಡ ನಿರ್ಧಾರವನ್ನೇ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸದ್ಯ ಭಾರತ ಹಾಗೂ ಚೀನಾ ತೆಗೆದುಕೊಂಡಿರುವ ನಿರ್ಧಾರದಿಂದ ಅಮೆರಿಕಾಗೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗಲಿದೆ. ನಷ್ಟಕ್ಕಿಂತಲೂ ಹೆಚ್ಚಾಗಿ ಜಾಗತಿಕ ಮಟ್ಟದಲ್ಲಿ ಅಮೆರಿಕದ ಪ್ರಭಾವ ಕಡಿಮೆಯಾಗಲಿದೆ. ಅಷ್ಟಕ್ಕೂ ಏನಿದು ಅಮೆರಿಕದ ಬಾಂಡ್ಗಳು? ಅಮೆರಿಕದ ಬಾಂಡ್ಗಳಿಗೆ ಭಾರತ ಹಾಗೂ ಚೀನಾ ಗುಡ್ ಬೈ ಹೇಳಿದ್ಯಾಕೆ? ಇದರಿಂದ ಅಮೆರಿಕದ ಮೇಲಾಗುವ ಪರಿಣಾಮಗಳೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಇವತ್ತು ಅಮೆರಿಕ ಯಾಕೆ ಇಷ್ಟೊಂದು ಬೆಳೆದಿದೆ? ಅಮೆರಿಕ ಏನೇ ಮಾಡಿದ್ರು ಅದರ ಪರಿಣಾಮ ಜಗತ್ತಿಗೆ ಆಗೋದು ಯಾಕೆ ಅನ್ನೋದನ್ನ ಮೊದಲು ಹೇಳಿಬಿಡ್ತೀವಿ ಕೇಳಿ. ಅಮೆರಿಕ ಇಷ್ಟೊಂದು ಬೆಳೆಯೋದಕ್ಕೆ ಮೊದಲ ಕಾರಣ ಡಾಲರ್. ಅಮೆರಿಕದ ಕರೆನ್ಸಿ ಡಾಲರ್ ಅನ್ನ ಜಗತ್ತಿನ ಬಹುತೇಕ ಎಲ್ಲಾ ದೇಶಗಳು ಬಳಕೆ ಮಾಡ್ತಾವೆ. ಜಗತ್ನಲ್ಲಿ ನಡೆಯುವ ಬಹುತೇಕ ವ್ಯಾಪಾರಗಳು ಡಾಲರ್ನಲ್ಲೇ ನಡೆಯುತ್ತವೆ. ಈ ಕಾರಣಕ್ಕಾಗಿ ಡಾಲರ್ ಅನ್ನೇ ಬಹುತೇಕ ಎಲ್ಲಾ ದೇಶಗಳು ವಿದೇಶಿ ವಿನಿಮಯ ಮೀಸಲಿನ ರೂಪದಲ್ಲಿ ಇಡ್ತಾವೆ. ಇದರ ಜೊತೆಗೆ ಅಮೆರಿಕದ ಬಾಂಡ್ಗಳನ್ನ ಕೂಡ ವಿದೇಶಿ ವಿನಿಮಯ ಮೀಸಲಿನ ರೂಪದಲ್ಲಿ ಇಡ್ತಾವೆ. ಅಮೆರಿಕದ ಬಾಂಡ್ಗಳಿಗೆ ವ್ಯಾಲ್ಯೂ ಇದೆ ಅನ್ನುವ ಕಾರಣಕ್ಕಾಗಿ ಹೀಗೆ ಮಾಡ್ತಾರೆ. ಹೀಗಿರುವಾಗ ಪರೋಕ್ಷವಾಗಿ ಅಮೆರಿಕದ ಮೇಲೆ ಅವಲಂಬನೆ ಮಾಡಿದಂತೆಯೇ ಅರ್ಥ. ಇದೇ ಅವಲಂಬನೆ ಇವತ್ತು ಅಮೆರಿಕವನ್ನ ವಿಶ್ವದ ದೊಡ್ಡಣ್ಣ ಮಾಡಿದೆ. ಅಮೆರಿಕ ನಿರ್ಬಂಧ ಹಾಕಿದ್ರೆ ಡಾಲರ್ನಲ್ಲಿ ವ್ಯಾಪಾರ ಮಾಡುವ ಹಾಗಿಲ್ಲ, ಅಮೆರಿಕದ ಜೊತೆ ವ್ಯಾಪಾರ ಮಾಡುವಂತಿಲ್ಲ, ಅಮೆರಿಕದ ಮಾತು ಮೀರಿ ಬೇರೆ ದೇಶದ ಜೊತೆ ವ್ಯಾಪಾರ ಮಾಡುವಂತಿಲ್ಲ. ಮಾಡಿದ್ರೆ ಡಾಲರ್ ಸಿಗೋದಿಲ್ಲ. ಇದನ್ನೇ ಅಮೆರಿಕ ಅಸ್ತ್ರವನ್ನಾಗಿ ಇಲ್ಲಿವರೆಗೆ ಬಳಕೆ ಮಾಡಿಕೊಂಡು ಬಂದಿದೆ. ಆದರೆ ಎಷ್ಟು ದಿನ ಅಂತ ಈ ಆಟ ನಡೆಯುತ್ತೆ ಹೇಳಿ? ಎಲ್ಲದಕ್ಕೂ ಒಂದು ಅಂತ್ಯ ಬೇಕಲ್ವಾ? ಯಾವ ಡಾಲರ್ ಅನ್ನ ಬಳಕೆ ಮಾಡಿಕೊಂಡು, ಯಾವ ಬಾಂಡ್ಗಳನ್ನ ಬಳಸಿಕೊಂಡು ಅಮೆರಿಕ ದೌರ್ಜನ್ಯ ಮಾಡ್ತಾ ಇತ್ತು, ಅದೇ ಡಾಲರ್ಗಳಿಗೆ, ಅದೇ ಬಾಂಡ್ಗಳಿಗೆ ಇತಿಶ್ರೀ ಹಾಡಲು ಜಗತ್ತಿನ ಬಲಿಷ್ಠ ದೇಶಗಳು ಮುಂದಾಗಿವೆ. ಅದರಲ್ಲೂ ಭಾರತ ಹಾಗೂ ಚೀನಾ ಈ ವಿಚಾರದಲ್ಲಿ ಮುಂಚೂಣಿಯಲ್ಲಿವೆ. ಇಲ್ಲಿವರೆಗೆ ವಿದೇಶಿ ವಿನಿಮಯ ಮೀಸಲಿನ ರೂಪದಲ್ಲಿದ್ದ ಡಾಲರ್ ಹಾಗೂ ಅಮೆರಿಕದ ಬಾಂಡ್ಗಳ ಬದಲಿಗೆ ಚಿನ್ನವನ್ನ ರಿಪ್ಲೇಸ್ ಮಾಡಲು ಚೀನಾ ಹಾಗೂ ಭಾರತ ಮುಂದಾಗಿವೆ. ಈ ನಿರ್ಧಾರ ಅಮೆರಿಕದ ಬುಡ ಅಲುಗಾಡುವಂತೆ ಮಾಡಿದೆ. ಡಾಲರ್ ಬದಲಾಗಿ ಚಿನ್ನವನ್ನ ರಿಪ್ಲೇಸ್ ಮಾಡ್ತಾ ಇರೋದೇ ಚಿನ್ನದ ದರ ಈ ರೀತಿ ನಾಗಾಲೋಟದಿಂದ ಓಡೋದಕ್ಕೆ ಕಾರಣ. ಭಾರತ ಹಾಗೂ ಚೀನಾ ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನ ಖರೀದಿ ಮಾಡ್ತಾ ಇವೆ. ಬೇಡಿಕೆ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಬೆಲೆ ಕೂಡ ಹೆಚ್ಚಾಗುತ್ತೆ. ಚಿನ್ನದ ದರ ಏರಿಕೆ ಆಗ್ತಾ ಇರೋದಕ್ಕೆ ಇದೇ ಕಾರಣ. ಇನ್ನು ಅಮೆರಿಕದ ಬಾಂಡ್ಗಳ ವಿಚಾರಕ್ಕೆ ಬರೋಣ. ಮೊದಲ ಪ್ರಶ್ನೆ, ಏನಿದು ಅಮೆರಿಕದ ಬಾಂಡ್ಗಳು? ಇದನ್ನ ಭಾರತ ಯಾಕೆ ಇಟ್ಕೊಳ್ಳುತ್ತೆ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಬಾಂಡ್ಗಳ ಬಗ್ಗೆ ನೀವು ಕೇಳಿರಬಹುದು. ಬಾಂಡ್ ಅಂದ್ರೆ ಅದೊಂದು ರೀತಿಯ ಭದ್ರತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅದೊಂದು ಗ್ಯಾರಂಟಿ ರೀತಿ. ನಾವು ಅಮೆರಿಕದ ಬಾಂಡ್ಗಳನ್ನ ಖರೀದಿ ಮಾಡಿದ್ರೆ ಒಂದು ರೀತಿ ಆರ್ಥಿಕ ಭದ್ರತೆ ಇರುತ್ತೆ. ಬಾಂಡ್ ಖರೀದಿ ಮಾಡಿ ಹೂಡಿಕೆ ಮಾಡಿದ್ರೆ ಅದರಿಂದ ರಿಟರ್ನ್ಗಳು ಕೂಡ ನಮಗೆ ಸಿಗ್ತಾವೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬಾಂಡ್ ಅನ್ನೋದು ಮೌಲ್ಯಯುತ ವಸ್ತು. ಅದು ನಮಗೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತೆ. ಈಗ ಚಿನ್ನವನ್ನ ನಾವು ಹೇಗೆ ನಮಗೆ ಬೇಕಾದ ರೀತಿ ಬಳಸ್ಕೊಳ್ತೇವೋ ಅದೇ ರೀತಿ ಈ ಬಾಂಡ್ಗಳನ್ನ ಕೂಡ ನಾವು ಬಳಸ್ಕೊಳ್ಬಹುದು. ಅಮೆರಿಕ ಶ್ರೀಮಂತ ದೇಶವಾಗಿರೋದ್ರಿಂದ, ಜೊತೆಗೆ ಬಹುತೇಕ ಎಲ್ಲಾ ದೇಶಗಳು ಅಮೆರಿಕವನ್ನ ಅವಲಂಬಿಸಿಕೊಂಡಿರೋದ್ರಿಂದ ಅಮೆರಿಕದ ಬಾಂಡ್ಗಳಿಗೆ ಸಹಜವಾಗಿಯೇ ವ್ಯಾಲ್ಯೂ ಹೆಚ್ಚಿದೆ. ಇನ್ನು ಅಮೆರಿಕದ ಬಾಂಡ್ಗಳನ್ನ ಜಗತ್ತಿನ ಸೇಫೆಸ್ಟ್ ಅಸೆಟ್ಸ್ ಅಂತ ಕರೀತಾರೆ. ಇದನ್ನ ಯಾರ್ಗ್ ಬೇಕಾದರೂ ನೀವು ಮಾರಾಟ ಮಾಡಿ ಹಣ ಪಡೆದುಕೊಳ್ಳಬಹುದು. ಇನ್ನು ಈ ಬಾಂಡ್ಗಳನ್ನ ಇಟ್ಕೊಂಡ್ರೆ ಬಡ್ಡಿ ಕೂಡ ಬರ್ತಾ ಇರುತ್ತೆ. ನಾವು ಬ್ಯಾಂಕ್ನಲ್ಲಿ ಯಾವ ರೀತಿ ಹಣ ಇಟ್ಟಾಗ ಬಡ್ಡಿ ಸಿಗುತ್ತೋ
ಅದೇ ರೀತಿ ಈ ಬಾಂಡ್ಗಳನ್ನು ನಮ್ಮ ಬಳಿ ಇಟ್ಕೊಂಡ್ರೆ ಬಡ್ಡಿ ಬರ್ತಾ ಇರುತ್ತೆ. ಇದೇ ಕಾರಣಕ್ಕಾಗಿ ಭಾರತ ಸೇರಿದಂತೆ ಹಲವಾರು ದೇಶಗಳು ಅಮೆರಿಕದ ಬಾಂಡ್ಗಳನ್ನು ವಿದೇಶಿ ವಿನಿಮಯ ಮೀಸಲಿನ ರೂಪದಲ್ಲಿ ಇಟ್ಕೊಂಡಿದ್ದಾವೆ. ಒಂದು ವರ್ಷದ ಹಿಂದೆ ಭಾರತದ ಬಳಿ ಬರೋಬ್ಬರಿ $240 ಬಿಲಿಯನ್ ಮೌಲ್ಯದ ಅಮೆರಿಕದ ಬಾಂಡ್ಗಳಿದ್ದವು. ಒಂದಲ್ಲ ಎರಡಲ್ಲ, ಬರೋಬ್ಬರಿ $240 ಬಿಲಿಯನ್ ಮೌಲ್ಯದ ಬಾಂಡ್ಗಳು. ಈಗ ಅದನ್ನು ಭಾರತ $190 ಬಿಲಿಯನ್ ಕಡಿಮೆ ಮಾಡಿದೆ. ಅಂದರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ $50 ಬಿಲಿಯನ್ ಮೌಲ್ಯದ ಅಮೆರಿಕದ ಬಾಂಡ್ಗಳನ್ನು ಭಾರತ ಕಡಿಮೆ ಮಾಡಿದೆ. ಇದರ ಬದಲಿಗೆ ಚಿನ್ನವನ್ನು ರಿಪ್ಲೇಸ್ ಮಾಡಿದೆ. ವಿದೇಶಿ ವಿನಿಮಯ ಮೀಸಲಿನಲ್ಲಿ ಚಿನ್ನದ ಪಾಲು 13% ಏರಿಕೆಯಾಗಿದೆ. ಇದು ಭಾರತದ ಕಥೆಯಾದರೆ ಅತ್ತ ಚೀನಾ ಕೂಡ ಅಮೆರಿಕದ ಬಾಂಡ್ಗಳಿಗೆ ಗುಡ್ ಬೈ ಹೇಳ್ತಾ ಇದೆ. ಚೀನಾವಂತೂ ಭಾರತಕ್ಕಿಂತ ಮೊದಲೇ ಎಚ್ಚೆತ್ತುಕೊಂಡಿತ್ತು. ಅದು 2008ರಿಂದಲೂ ಅಮೆರಿಕದ ಬಾಂಡ್ಗಳನ್ನು ಕಡಿಮೆ ಮಾಡಿಕೊಳ್ತಾ ಬರ್ತಾ ಇತ್ತು. ಇದೀಗ ಅದನ್ನು ಮತ್ತಷ್ಟು ಹೆಚ್ಚಳ ಮಾಡಿದೆ. ಇದೆಲ್ಲ ಸರಿಯಪ್ಪ, ಭಾರತ ಹಾಗೂ ಚೀನಾ ಯಾಕೆ ಇದ್ದಕ್ಕಿದ್ದ ಹಾಗೆ ಅಮೆರಿಕದ ಬಾಂಡ್ಗಳನ್ನು ದೂರ ಮಾಡ್ತಾ ಇವೆ ಅಂತ ಕೇಳಿದ್ರೆ ಉತ್ತರ ಸಿಂಪಲ್. ಸದ್ಯ ಅಮೆರಿಕ ವರ್ತನೆ ಮಾಡ್ತಾ ಇರುವ ರೀತಿ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಹೀಗಾಗಿ ಅಮೆರಿಕದ ಮೇಲೆ ಹಿಂದೆ ಇದ್ದ ನಂಬಿಕೆ ಈಗ ಯಾರಿಗೂ ಇಲ್ಲ. ಅದು ತನ್ನ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದರೂ ಮಾಡೋದಕ್ಕೆ ರೆಡಿ ಇರುವ ದೇಶ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಅದರಲ್ಲೂ ತನಗೆ ಕಾಂಪಿಟೇಷನ್ ಅಂತ ಇರುವ ಯಾವ ದೇಶಗಳನ್ನ ಕೂಡ ಅಮೆರಿಕ ಬಿಡ್ತಾ ಇಲ್ಲ. ಭಾರತವನ್ನಂತೂ ಟಾರ್ಗೆಟ್ ಲಿಸ್ಟ್ನಲ್ಲಿ ಇಟ್ಟುಬಿಟ್ಟಿದೆ. ಹೀಗಾಗಿ ಭಾರತ ಅಮೆರಿಕದ ಅವಲಂಬನೆಯಿಂದ ಹೊರಬರೋದಕ್ಕೆ ನಿರ್ಧಾರ ಮಾಡಿದೆ. ಯಾವ ಬಾಂಡ್ ಸೇಫೆಸ್ಟ್ ಬಾಂಡ್ ಆಗಿತ್ತು, ಆ ಬಾಂಡ್ ಭವಿಷ್ಯದಲ್ಲಿ ರಿಸ್ಕ್ ಆಗಿ ಪರಿಣಮಿಸಬಹುದು ಅನ್ನೋದು ಭಾರತಕ್ಕೆ ಅರ್ಥವಾಗಿದೆ. ಇದೇ ರೀತಿ ಮುಂದುವರೆದರೆ ಅಮೆರಿಕದ ಬಾಂಡ್ಗಳ ಮೌಲ್ಯ ಕೂಡ ಕುಸಿತವಾಗುವ ಸಾಧ್ಯತೆ ಇದೆ. ಇನ್ನು ಅಮೆರಿಕದ ಬಾಂಡ್ಗಿಂತ ಚಿನ್ನ ಸೇಫೆಸ್ಟ್ ಎಸೆಟ್ ಆಗಿ ಬದಲಾಗಿದೆ. ಚಿನ್ನ ಖರೀದಿಸಿ ಇಟ್ಟರೆ ನಾವು ಯಾರಿಗೂ ಡಿಪೆಂಡ್ ಆಗಬೇಕಾದ ಅಗತ್ಯ ಇರೋದಿಲ್ಲ. ಅಮೆರಿಕದ ಬಾಂಡ್ ಖರೀದಿ ಮಾಡಿದ್ರೆ ಅಲ್ಲಿ ಅಮೆರಿಕದ ಅವಲಂಬನೆ ಇರುತ್ತೆ. ಆದರೆ ಚಿನ್ನದ ವಿಷಯದಲ್ಲಿ ಹಾಗಲ್ಲ. ಒಮ್ಮೆ ಖರೀದಿ ಮಾಡಿದರೆ ಅದು ನಮ್ಮ ಸ್ವತ್ತಾಗುತ್ತೆ. ಹೀಗಾಗಿ ಭಾರತ ಚಿನ್ನದ ಮೇಲೆ ಹೆಚ್ಚು ಹೂಡಿಕೆ ಮಾಡೋದಕ್ಕೆ ಮುಂದಾಗಿದೆ. ಚಿನ್ನ ಇದ್ದರೆ ಚಿಂತೆ ಇಲ್ಲ ಅನ್ನೋದು ಭಾರತಕ್ಕೆ ಅರ್ಥವಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಡಾಲರ್ ಹಾಗೂ ಅಮೆರಿಕದ ಬಾಂಡ್ಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಚಿಂತೆ ಕೊಡುವ ಸಾಧ್ಯತೆ ಇದೆ. ಹೀಗಾಗಿ ಚಿಂತೆ ಬೇಡ ಅನ್ನುವ ಕಾರಣಕ್ಕಾಗಿ ಚಿನ್ನದ ಪ್ರಮಾಣವನ್ನು ಭಾರತ ಹೆಚ್ಚು ಮಾಡ್ತಾ ಇದೆ. ಇದು ಆರಂಭ ಮಾತ್ರ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಇದನ್ನೇ ಮಾಡೋದು. ಅಮೆರಿಕದ ಅವಲಂಬನೆಯಲ್ಲಿ ಇದ್ದರೆ ಏನೆಲ್ಲ ಆಗುತ್ತೆ ಅನ್ನೋದು ಎಲ್ಲ ದೇಶಗಳಿಗೂ ಕೂಡ ಗೊತ್ತಾಗಿದೆ. ಅಮೆರಿಕದ ಆಪ್ತ ದೇಶಗಳು ಕೂಡ ಡಾಲರ್ ಅವಲಂಬನೆಯಿಂದ ಹೊರಬರೋದಕ್ಕೆ ಮುಂದಾಗಿವೆ. ಡಾಲರ್ ಬದಲಿಗೆ ಬೇರೆ ದಾರಿಯನ್ನು ನೋಡ್ಕೊಳ್ತಾ ಇದ್ದಾವೆ. ಯಾವಾಗ ಅಮೆರಿಕದ ಅವಲಂಬನೆಯಿಂದ ಹೊರಬರ್ತೀವೋ ಅಂದಿನಿಂದ ಅಮೆರಿಕ ಏನೇ ಮಾಡಿದ್ರೂ ಕೇರ್ ಮಾಡಬೇಕಾದ ಪರಿಸ್ಥಿತಿ ಬರೋದಿಲ್ಲ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು. ಭಾರತ ಅಥವಾ ಯಾವುದೇ ದೇಶ ಸಂಪೂರ್ಣವಾಗಿ ಅಮೆರಿಕದ ಅವಲಂಬನೆಯಿಂದ ಹೊರಬರೋದಕ್ಕೆ ಸಾಧ್ಯವಿಲ್ಲ. ಆದರೆ ಅದನ್ನು ಕಡಿಮೆ ಮಾಡಿಕೊಳ್ತಾ ಬರಬಹುದು. ಭಾರತ ಈಗ ಅದನ್ನೇ ಮಾಡ್ತಾ ಇರೋದು. ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಬಂದರೆ ಮುಂದೊಂದು ದಿನ ಅಮೆರಿಕದ ಅವಲಂಬನೆಯಿಂದ ಸಂಪೂರ್ಣವಾಗಿ ಹೊರಬರಬಹುದು. ಚೀನಾ ಕೂಡ ಇದೇ ರೀತಿ ಮಾಡ್ತಾ ಇರೋದು. ಇದೇ ರೀತಿ ಮುಂದುವರೆದರೆ ಭವಿಷ್ಯದಲ್ಲಿ ಅಮೆರಿಕ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳೋದರಲ್ಲಿ ಅನುಮಾನ ಬೇಡ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.